ಆಫೀಸ್ ಗೀಫೀಸ್ಗೆಲ್ಲ ಹೋಗಬೇಕು ನಾವು ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ, ಎಲ್ಲೂ ಓಡಾಡೋಕ್ಕಾಗಲ್ಲ ಜಾಸ್ತಿ. ಒಬ್ರಿಗೆ ಒಂದು ಇವ್ರಿಗೆ ಮಾತ್ರ ಆಯಿತು ಅಂದರೆ ಏನು ಉಪಯೋಗ, ಪಾಯಿಂಟ್ ಇಲ್ಲ, ಎಲ್ಲರಿಗೂ ಏನಾದ್ರು ಸಿಗ್ಬೋದು. ಗಾಡಿಗಳೆಲ್ಲ ಹಾಳಾಗುತ್ತೆ, ತಿಂಗಳಿಗೂ ಸರ್ವಿಸ್ ಕೊಡಬೇಕು. 2 ವರ್ಷ ಅಲ್ಲ, ಇನ್ನೂ 50 ವರ್ಷ ಕಂಪ್ಲೀಟ್ ಮಾಡಿದ್ರು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಹಿಂಗೆ ಕಂಟಿನ್ಯೂ ಆದರೆ. ಟ್ಯಾಕ್ಸ್ ಅಂತೂ ವೇಸ್ಟ್ ಆಗ್ತದೆ, ಯಾಕೆಂದರೆ ಇನ್ನೂ ಏನು ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ನೋಡಿದ್ರೆ ಏನು ಅಂತ ಇಂಪ್ರೂವ್ ಆಗಿಲ್ಲ ಅಷ್ಟೊಂದು. ಸೊ ನಾವು ಕೆಲಸ ಮಾಡೋ ಟ್ಯಾಕ್ಸ್ ಎಲ್ಲ ನೀರು ಜೊತೆನೇ ಮೋರಿಜಿನಲ್ಲಿ ಹೋಗ್ತಾ ಇದೆ ಅನಿಸ್ತದೆ. ಸೊ ಅದಕ್ಕೆ ಇಂಪ್ರೂವ್ ಮಾಡಬೇಕು ಸ್ವಲ್ಪ. ಮುಂದಿನ 3 ವರ್ಷಗಳು ಅದನ್ನ ಸರಿ ಮಾಡ್ಕೋಬೇಕು. ಹೌದು, ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ 2 ವರ್ಷ ಕಂಪ್ಲೀಟ್ ಮಾಡಿ? ಇಲ್ಲ, ಅಷ್ಟೊಂದಿಲ್ಲ. ಏನು ಬದಲಾವಣೆ ಮಾಡಬೇಕು? ಅದು ಮೇಯ್ನ್ ನನಗೆ ಬೇಕಾಗಿರೋದು ಇನ್ಫ್ರಾಸ್ಟ್ರಕ್ಚರ್. ಇನ್ಫ್ರಾಸ್ಟ್ರಕ್ಚರು ಸ್ವಲ್ಪ ಕನ್ವೀನಿಯನ್ಸ್ ಇರಬೇಕು ಜನಗಳಿಗೆ ಓಡಾಡೋಕ್ಕೆ. ಏನೋ ಆಫೀಸ್ ಗೀಫೀಸ್ಗೆಲ್ಲ ಹೋಗಬೇಕು ನಾವು ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ, ಎಲ್ಲೂ ಓಡಾಡೋಕ್ಕಾಗಲ್ಲ ಜಾಸ್ತಿ. ಸೊ ಸ್ವಲ್ಪ ಅದೆಲ್ಲ ಕನ್ವೀನಿಯನ್ಸ್ ಬೇಕು ತುಂಬ. ಸೊ ಅದು ಮೇಯ್ನ್, ಅದೇ ನಮಗೆ ಬೇಕಾಗಿರೋದು. ಅಂದರೆ ಎಲ್ಲ ಅದಷ್ಟು ಫ್ರೀಗಳು ಕೊಟ್ಟಿದ್ದಾರೆ, ಭಾಗ್ಯಗಳು ಕೊಟ್ಟಿದ್ದಾರೆ, ಹಾಂ. ವರ್ಕ್ ಆಗ್ತಿಲ್ಲ ಅಂತೀರಾ? ವರ್ಕ್ ಆಗ್ಬೋದು, ಆಗೋರ್ಗೆ ಆಗ್ತಾ ಇದೆ, ಬಟ್ ನಮಗೇನು ಆಗ್ತಾ ಇಲ್ವಲ್ಲ ಅದರಿಂದ. ಸೊ ನಮ್ಗೇನು ಬೇಕೋ ಅದು ಸಿಗ್ತಾ ಇಲ್ಲ ನನಗೆ. ಆಗೋರಿಗೆ ಆಗುತ್ತೆ ಒಳ್ಳೇದು ಅವ್ರಿಗೆ, ಬಟ್ ನಮ್ಗೆ ಏನು ಸಿಗ್ತಾ ಇಲ್ವಲ್ಲ ಅಂತ ಮೇಯ್ನ್ ಮ್ಯಾಟ್ರ್ ಇರೋದು ಅದೇನೆ. ಎಲ್ಲರಿಗೂ ಏನಾದ್ರು ಸಿಗಬೇಕಲ್ಲ, ಬರೀ ಒಬ್ರಿಗೆ ಒಂದು ಇವ್ರಿಗೆ ಮಾತ್ರ ಆಯಿತು ಅಂದರೆ ಏನು ಉಪಯೋಗ, ಪಾಯಿಂಟ್ ಇಲ್ಲ, ಎಲ್ಲರಿಗೂ ಏನಾದ್ರು ಸಿಗಬೇಕು. ಸೊ ಎಲ್ಲರಿಗೂ ಈಕ್ವಲ್ ಆಗಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂದ್ರೆ ಗುಡ್. ಇಲ್ಲ ಅಂತ ಹೇಳಿದ್ರೆ ದೇರ್ ಇಸ್ ಸಮಥಿಂಗ್ ನೀಡ್ಸ್ ಟು ಬಿ ಇಂಪ್ರೂವ್ಡ್ ಅಲ್ಲ. ಹೌದು, ದಟ್ಸ್ ಮೈ ಒಪಿನಿಯನ್. ನಿಮಗೆ ನಮಗೆ ಸೇಮ್ ಒಪಿನಿಯನ್ನೇ, ಬಿಕಾಸ್ ನಾವೆಲ್ಲ ಆಲ್ಮೋಸ್ಟ್ ಎಲ್ಲ ಸಿಮಿಲರ್ ಬ್ಯಾಕ್ಗ್ರೌಂಡೇ ಇರೋದು. ನಾವು ವಿ ಪೇಸ್ ಹ್ಯೂಜ್ ಅಮೌಂಟ್ ಆಫ್ ಟ್ಯಾಕ್ಸಸ್. ಅದು ಎಲ್ಲಿ ಹೋಗ್ತಿದೆ ನಮಗೂ ಬೇಜಾರಾಗುತ್ತಲ್ವಾ. ಬೇರೆ ಈ ಡಿಫೆನ್ಸು ಅದೆಲ್ಲ ಪವರ್ಫುಲ್ ಆಗಿರೋದು ಅದೆಲ್ಲ ಬೇರೆ. ಇದು ಡೈಲಿ ನೀಡ್ಸು, ರೋಡ್ಸು, ಕನ್ವೀನಿಯನ್ಸು, ಟ್ರಾವ್ಲಿಂಗ್ಗೆ ಸಿಕ್ಕಾಪಟ್ಟೆ ಕಷ್ಟ ಅಲ್ಲ, ಅದೆಲ್ಲ ವರ್ಕ್ ಮಾಡಬೇಕು, ಅದೇ ಮೇಯ್ನು ಅಷ್ಟೇ. ಓಕೆ, ಮಿಡಲ್ ಕ್ಲಾಸ್ ಜನರಿಗೆ ಏನು ಅಂದರೆ ಏನು ಬದಲಾವಣೆಗಳು ಬೆಳವಣಿಗೆಗಳು ಆಗ್ತಾ ಇದೆ? ಮಿಡಲ್ ಕ್ಲಾಸ್ ಜನರುಗಳನ್ನ ಯಾವಾಗಲೂ ಮಿಡಲ್ ಕ್ಲಾಸಾಗೆ ಇಡೋವಂಥದ್ದೇ ಅವ್ರಿಗೆ ನೆಸೆಸರಿ. ಇಲ್ಲ ಅಪ್ಪರ್ ಮಿಡಲ್ ಕ್ಲಾಸ್ ಆಗಿಬಿಟ್ರೆ ಕಷ್ಟ ಆಗಿಬಿಡುತ್ತೆ ಅವ್ರಿಗೆ. ಸೊ ಎಲ್ಲನೂ ಮಿಡಲ್ ಕ್ಲಾಸಾಗೆ ಇಡಬೇಕಂತ ಅವರು ಪ್ರೋಗ್ರಾಮ್ಡ್. ಎಲ್ಲನೂ ಲೋವರ್ ಮಿಡಲ್ ಕ್ಲಾಸ್ ಅವರೆಲ್ಲ ಹಂಗೆ ಇರಬೇಕು, ಅಪ್ಪರ್ ಮಿಡಲ್ ಕ್ಲಾಸ್ ಎಲ್ಲ ಹಂಗೆ ಇರಬೇಕು, ಮಿಡಲ್ ಕ್ಲಾಸ್ ಅವ್ರು ಹಂಗೆ ಇರಬೇಕು, ಆ ಥರನೇ ಇರೋದು. ಸೊ ಅದು ಇಂಪ್ರೂವ್ ಆಗಬೇಕು ಅಷ್ಟೇ. ಓಕೆ, ಚೇಂಜಸ್ ಏನಾಗಬೇಕು ಸರ್? 2 ವರ್ಷ ಬಿಟ್ಟು ಇಷ್ಟು ದಿನ 2 ವರ್ಷ ಆಗೋಯ್ತು, ಮುಂದಿನ 3 ವರ್ಷಗಳಲ್ಲಿ ಇದನ್ನು ಬದಲಾವಣೆ ಮಾಡಿ ಸಿ ಮೇಜರ್ ಸಬ್ಜೆಕ್ಟ್ ಏನು ಇವಾಗ ಬ್ಯಾಂಗ್ಳೂರಿಗೆ ಒಪಿನಿಯನ್ ಅಂದರೆ ಟ್ರಾಫಿಕ್ ಅಲ್ವಾ, ಮೇಯ್ನು ಟ್ರಾಫಿಕ್ಕು. ಆಮೇಲೆ ಇವಾಗ ನಡೀತಾ ಇರೋದು ಈ ವಾಟರ್ ಲಾಗಿಂಗು, ಫ್ಲಡ್ ಲೈಕ್ ಸಿಚುವೇಶನ್ನು. ಬ್ಯಾಂಗ್ಳೂರು ಸಿ ಲೆವೆಲ್ಗಿಂತ ಎಷ್ಟು ಹೈಟಲ್ಲಿದೆ, ಫ್ಲಡ್ ಯಾಕೆ ಆಗಬೇಕು ಅಲ್ವಾ. ಸೊ ಅದು ಪ್ರಾಪರಾಗಿ ಆರ್ಗನೈಸ್ ಆಗಿಲ್ಲ. ಅದು ಆರ್ಗನೈಸ್ ಆದರೆ ಎಲ್ಲ ಕನ್ವೀನಿಯನ್ಸ್ ಇದ್ದರೆ ನಿಮ್ಗೆ ಎಲ್ಲಿ ಪ್ರಾಬ್ಲಮ್ ಆಗುತ್ತೆ. ನೀವು ಒಂದು ಡೆಸ್ಟಿನೇಷನಿಂದ ಇನ್ನೊಂದು ಡೆಸ್ಟಿನೇಷನ್ಗೆ ಹೋಗೋಕೆ ಡಿಲೇ ಆಗ್ತಿದೆ, ನಿಮ್ಮ ಕೆಲಸಗಳಾಗ್ತಿಲ್ಲ, ನೀವು ಪ್ರಾಪರ್ ಅರ್ನಿಂಗ್ ಮಾಡೋಕ್ಕಾಗ್ತಿಲ್ಲ, ನಿಮ್ಮ ಲೈಫ್ ಸ್ಟೈಲ್ ಸೆಟ್ಲ್ ಮಾಡ್ಕೊಳಕ್ಕಾಗ್ತಿಲ್ಲ. ಸೊ ಡಿಸ್ಟೆನ್ಸು ಪ್ರಾಪರ್ ಆಗಿದ್ದರೆ, ಕನ್ವೀನಿಯನ್ಸ್ ಇದ್ದರೆ ನೀವು ಅರ್ನಿಂಗ್ ಚೆನ್ನಾಗಾಗುತ್ತೆ, ಆಮೇಲೆ ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ತೀರಾ, ನಿಮ್ಮ ಲೈಫ್ ಸೆಟ್ಲ್ ಆಗುತ್ತೆ ಅಷ್ಟೇ. ದಟ್ ಈಸ್ ಅಪ್ಬ್ರಿಂಗಿಂಗ್ ಅಷ್ಟೇ ಅಲ್ವಾ. ರೋಡ್ಸ್ ಈಸ್ ಮೇಯ್ನ್ ಪ್ರಯಾರಿಟಿ. ಗಾಡಿಗಳೆಲ್ಲ ಹಾಳಾಗುತ್ತೆ, ತಿಂಗಳಿಗೂ ಸರ್ವಿಸ್ ಕೊಡಬೇಕು, 1000 ರೂಪಾಯಿ ಖರ್ಚಾಗುತ್ತೆ, ಮತ್ತೆ ಅದು ಅರ್ನ್ ಮಾಡಬೇಕು. ಅರ್ನ್ ಮಾಡೋಕೆ ಅವ್ನಿಗೆ ಕಷ್ಟ ಆಗ್ತಿದೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಓಡಾಡೋಕ್ಕಾಗಲ್ಲ. ಫ್ರೀ ಬೇರೆ ಫ್ರೀ ಡಸಂಟ್ ಮ್ಯಾಟರ್. ಫ್ರೀ ನೀವು ಒಂದ್ಸಲಿ ಸಿಟ್ಟಿಂಗ್ ಹಾಕಿದ್ರೆ 2000 ರೂಪಾಯಿ ಖರ್ಚಾಗ್ಬಿಡುತ್ತೆ. ಫ್ರೀ ಎಲ್ಲಿ ಮ್ಯಾಟ್ರ್ ಆಗುತ್ತೆ? ಇವತ್ತು ಇಡ್ಲಿ ವಡೆನೇ 70 ರೂಪಾಯಿ ಇದೆ ಅಲ್ವಾ. ಅವನು 2 ಹೊತ್ತು ಇಡ್ಲಿ ವಡೆ ತಿಂದ ಅಂದರೆ ಅವ್ನಿಗೆ 6000 ರೂಪಾಯಿ ಬೇಕು. ಸಿಂಪಲ್. ಊಟ ಆಚೆ ತಿಂತಾನೆ ಅಂದ್ರೇ ಅಷ್ಟು ದುಡ್ಬೇಕಾಗತ್ತೆ. ಫ್ರೀ ಯಾರಿಗೇನು ಹೆಲ್ಪ್ ಮಾಡಲ್ಲ ಆಯಿತಾ. ನೀವು ತುಂಬ ಲೋವರ್ ಸೆಗ್ಮೆಂಟ್ಗೆ ಹೋಗಿ ನೀವು ಫ್ರೀ ಯೂಸ್ ಆಗ್ತಾ ಇದೆಯಾ ಅಂದರೂ ಕೇಳಿ, ಅವ್ರಿಗೇನು ಉಪಯೋಗ ಇಲ್ಲ ಆಯಿತಾ. ಅವ್ರಿಗೆ ಈ 2000 ರೂಪೀಸ್ ಏನು ಕೊಡ್ತಾರೆ ಅದು ಮಂತ್ಲಿ ಬರಲ್ಲ, ಅದು ರೇರ್ಲಿ ಬರುತ್ತೆ. ಎಲೆಕ್ಟ್ರಿಸಿಟಿ ಬಿಲ್ ಫ್ರೀ ಮಾಡಿದ್ದಾರೆ, ಬಟ್ ಬೇರೆದೆಲ್ಲ ಹಂಗೆ ಹೊಡ್ಸ್ಕೊಂಡು ಹೋಗುತ್ತೆ ಅಷ್ಟೇ. 2 ವರ್ಷ ಕಂಪ್ಲೀಟ್ ಮಾಡಿರೋ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? 2 ವರ್ಷ ಅಲ್ಲ, ಇನ್ನೂ 50 ವರ್ಷ ಕಂಪ್ಲೀಟ್ ಮಾಡಿದ್ರು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಹಿಂಗೆ ಕಂಟಿನ್ಯೂ ಆದರೆ. ಚೇಂಜಸ್ ಆಗಲೇಬೇಕು. ಮೇಯ್ನ್ಲಿ ಚೇಂಜಸ್ ಕನ್ವೀನಿಯನ್ಸ್ ಅಲ್ವಾ ಜನಕ್ಕೆ. ಟ್ರಾನ್ಸ್ಪೋರ್ಟೇಷನ್ನು ಅದೊಂದು ಕನ್ವೀನಿಯನ್ಸ್ ಇದ್ದರೆ ರೆಸ್ಟ್ ಎವ್ರಿಥಿಂಗ್ ಕ್ಯಾನ್ ಬಿ ಟೇಕನ್ ಕೇರ್. ಇವಾಗ ನೀವು ಇಲ್ಲಿ ಅಲ್ಲಿಂದನೋ ಇಲ್ಲಿಗೆ ಬರ್ತೀರಾ, ಟ್ರಾಫಿಕ್ ಜಾಮಲ್ಲೇ 1 ಅವರ್ ಆಗೋದ್ರೆ ನೀವು ಇಲ್ಲಿ ಬರೋಕ್ಕೆ ಆಗಲ್ಲ, ಈ ಥರ ವೀಡಿಯೋನೇ ಮಾಡೋಕ್ಕಾಗಲ್ಲ, ನಿಮ್ಗೆ ರೆವಿನ್ಯೂನೇ ಬರೋಲ್ಲ. ಅಲ್ಲಿ ಹೋಯ್ತಲ್ಲ ನಿಮ್ಮ ಕೆಲಸ ಹೋಯ್ತು, ಆಮೇಲೆ ನಿಮ್ಮದು ಅರ್ನಿಂಗ್ ಆಗಲ್ಲ, ಮತ್ತೆ ಎಲ್ಲಿಂದ ಬರ್ತೀರಾ ಅಲ್ಲಿ ವಾಪಸ್ ಹೋಗ್ತೀರಾ. ಸೊ ಕನ್ವೀನಿಯನ್ಸ್ ಇದ್ದರೆ ನೀವು ಬರ್ತೀರಾ, ಕೆಲಸ ಮಾಡ್ತೀರಾ, ಹೋಗ್ತೀರಾ. ದಟ್ ಈಸ್ ಅದರ್ವೈಸ್ ಎವ್ರಿಥಿಂಗ್. ಇವಾಗ ಇನ್ಫ್ಲೇಷನ್ ಅದೆಲ್ಲ ಇರುತ್ತೆ, ದುಡ್ಡೆಲ್ಲ ಜಾಸ್ತಿ ಆಗುತ್ತೆ, ಬಟ್ ಆ ಕೆಪಾಸಿಟಿ ನೀವು ಇನ್ಕ್ರೀಸ್ ಮಾಡ್ಕೊಂಡಿರ್ತೀರ. ಬಟ್ ಕನ್ವೀನಿಯನ್ಸ್, ಓಡಾಡೋದಕ್ಕೆ ಕನ್ವೀನಿಯನ್ಸ್ ಇದ್ದರೆ ಎಲ್ಲ ಸರಿ ಹೋಗುತ್ತೆ.
Feed Plus Karnataka.